ಹುಡುಗಿ ಆದವರು ಹುಡುಗ ಆದ ಕತೆ ಇದು. ಕಿರಣ್, ನೀವ್ ಹಂಗ ಅನ್ಸೋದೇ ಇಲ್ಲ, ನೀವು ನನ್ಗೆ ಪಕ್ಕಾ ಹುಡುಗನ್ ತರಾನೇ ಇದ್ದೀರಾ. ಯಾ ಕಾಸ್ಟ್ ಬಂಜಾರಾ ಬ್ಯಾಕ್ಗ್ರೌಂಡ್ ಲಂಬಾನೀಸ್. ಆರ್ಗನೈಸ್ ಇಸ್ ದ ಫೀಮೇಲ್. ತೆಲಂಗಾಣ ಸ್ಟೇಟ್. ಓ, ತೆಲಂಗಾಣ. ನಿಮ್ ಕನ್ನಡ ಎಷ್ಟೊಂದು ಚೆನ್ನಾಗಿದೆ, ಮತ್ತೆ ಚಾಲೆಂಜ್ ಮಾಡಿ ತೆಲುಗು ಅವ್ರಂತ ಅನ್ಸೋದೇ ಇಲ್ವಲ್ಲ ಕಿರಣ್? ಕನ್ನಡ ಚಾಲೆಂಜ್ ಮಾಡಿ 6 ಮಂತ್ ಅಲ್ಲೇ ಕಲ್ದಿರೋದು. 6 ಮಂತ್ ಅಲ್ಲಿ ಕೊಡಿ ಕೈ, ಅದು ನಮ್ ಕನ್ನಡ ಭಾಷೆ. ಓಕೆ. ಸೊ ನಾನು ಪೋಲಿಯೋ ಇರೋ ಕಾರಣದಿಂದ ನನಗೆ ಸ್ಕೂಲ್ ಕಳಿಸ್ತಾ ಏಜ್ ಆಫ್ 9 ವರೆಗೂ ಸ್ಕೂಲ್ ಕಳಿಸಿಲ್ಲ. ಪಾಪು 3 ಇಯರ್ಸ್ ಇರುವಾಗನೇ ಪೋಲಿಯೋ ಹಾಕ್ಸಿಲ್ಲ ಕಾರಣದಿಂದ ಪೋಲಿಯೋ ಅಟ್ಯಾಕ್ ಆಗಿ ಲೆಫ್ಟ್ ಕಾಲು ಪ್ರಾಬ್ಲಮ್ ಆಗಿದೆ. ಅಂದ್ರೆ ನೀವು ಹುಟ್ಟಾಗ ಚೆನ್ನಾಗೇ ಇದ್ರಿ? ಎಸ್, ಮುದ್ದಾದ ಹುಡುಗಿ ನೀವು ಹುಟ್ಟಾಗ. ಲವ್ ಅದು ಇದು ಪ್ರಾಬ್ಲಮ್ ಆಗಿ ಈಗ ನಮ್ಮ ರಾಜ್ಯನೇ ಬಿಟ್ಟು ಬರೋ ಸ್ಥಿತಿ ಬಂತು. ಅಟೆಂಡೆನ್ಸ್ ಎಲ್ಲ ಉಷಾ ಅಂತ ಬರುವಾಗ ನಾನು ಹೇಳ್ದೆ, ಇರೋಣಂತ ಚೇಂಜ್ ಮಾಡಿದ್ರೆ ಕಾಲೇಜ್ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಅಂತ. ಗಾಡಿ ತಗೊಂಡು 2012 ಅಲ್ಲಿ ತಗೊಂಡಿರೋದು. ಸುಮ್ಮನೆ ಹೋಗಿ ಹುಡುಗಿರ ಜೊತೆ ಕೂತ್ಕೋ ಅಂತಾರೆ, ಅಲ್ಲಿ ಮತ್ತೆ ಲಾಸ್ಟ್ ಅಲ್ಲಿ ಕೂತ್ಕೋ ಅಂತಾರೆ. ಥರ್ಡ್ ಫ್ಲೋರ್ ಅಲ್ಲಿ ಕ್ಲಾಸ್ ಹಾಕ್ತಾರೆ, ಯಾರ ಹತ್ತಾರ ಅದು. ಸೊ ಅದೇ ಕಾಲೇಜಲ್ಲಿ 5 ಮೆಂಬರ್ಸ್ PWDs ಇದ್ವಿ, ಎಲ್ಲರದು ಫಸ್ಟ್ ಫ್ಲೋರು. ಸೊ ಗಲಾಟೆ ಮಾಡಿ ನಾವು ಗ್ರೌಂಡ್ ಫ್ಲೋರ್ ಶಿಫ್ಟ್ ಮಾಡಿಸ್ಕೊಂಡಿದೀವಿ ಆ ಟೈಮಲ್ಲಿ. ಆವಾಗ್ಲೇ ಆತರ ಹೋರಾಟ. ನಾನು ಶಾರ್ಟ್ ಹಾಕೊಂಡು ನಮ್ಮ ಅಪ್ಪಂದು ನಮ್ಮ ತಮ್ಮಂದು ಟೀ ಶರ್ಟ್ ಹಾಕೊಂಡೇ ಇರ್ತಾ ಇದ್ದೆ. ಅವ್ರು ಕಟಿಂಗ್ ಮಾಡಿದ್ರೆ ನನಗೂ ಕಟಿಂಗ್ ಮಾಡಿಸ್ತಾ ಇದ್ರು. ಓ ಕಿರಣ, ಓ ಕಿರಣ, ಓ ನಮ್ಮ ಪ್ರೀತಿ ಕಿರಣ. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನೊಬ್ರು ವಿಶೇಷವಾದ ವ್ಯಕ್ತಿನ ಹುಡ್ಕೊಂಡು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ. ಮುಂಚೆನೇ ಒಂದು ಹಾಡು ಹೇಳ್ದೆ, ಏನಪ್ಪಾ ನಂದಿನಿ ಹಾಡು ಹೇಳ್ತಿದ್ದಾರೆ ಅನ್ಕೊಂಡ್ರಾ? ಇವ್ರ ಹೆಸರು ಕಿರಣ್ ನಾಯಕ್ ಅಂತ ಹೇಳಿ. ಕಿರಣ್ ನಾಯಕ್ ಅಂತ ಟ್ರಾನ್ಸ್ಜೆಂಡರು. ಇದುವರೆಗೂ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಮೇಲ್ ಟು ಫಿಮೇಲ್ ಆಗಿರೋದು ನೋಡಿದ್ವಿ, ಅಂದ್ರೆ ಹುಡುಗರು ಹುಡುಗಿಯಾಗಿ ಕನ್ವರ್ಟ್ ಆಗಿರೋದು ನೋಡಿದೀವಿ. ಮೊಟ್ಟ ಮೊದಲನೇ ಬಾರಿಗೆ ನಾವಿವತ್ತು ಮೀಟ್ ಮಾಡಕ್ ಬಂದಿರೋದು ಫಿಮೇಲು, ಅಂದ್ರೆ ಹೆಣ್ಣು ಗಂಡಾದ ಕತೆ. ಅವರೇ ಕಿರಣ್. ಅವರು ವಿಶೇಷವಾಗಿ ಹ್ಯಾಂಡಿಕ್ಯಾಫ್ಟ್ ಕೂಡ ಹೌದು, ವಿಶೇಷ ಚೇತನರು ಕೂಡ ಹೌದು. ಅವರಲ್ಲಿರುವ ನ್ಯೂನ್ಯತೆಯನ್ನು ಮೀರಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದಂಥ ವಿಶೇಷ ಚೇತನ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದರ ಅಂಡರಲ್ಲಿ ಹಲವಾರು ವಿಶೇಷ ಚೇತನರಿಗೆ ಆಶ್ರಯ ಆಗಿ ನಿಲ್ತಾ ಇದ್ದಾರೆ. ಬನ್ನಿ ಅವ್ರ ಕತೆ ಕೇಳೋಣ. ಅವ್ರ ಕತೆ ಒಂದು ರೀತಿಯಾಗಿ ಎಲ್ರಿಗೂ ಸ್ಫೂರ್ತಿ ಆಗುತ್ತೆ. ಯಾಕೆಂತ ಹೇಳಿದರೆ, ನಾವು ನಾರ್ಮಲ್ ಆಗಿ ಯಾವ್ದಾದ್ರು ನ್ಯೂನತೆ ಇದೆ ಅಂತ ಹೇಳಿದರೆ ಸಮಾಜದ ಮುಂದೆ ಬರೋದಕ್ಕೂ ಹಿಂದೆ ಮುಂದೆ ನೋಡ್ತೀವಿ. ಆದರೆ ಇವರು ಟ್ರಾನ್ಸ್ಜೆಂಡರ್ ಆಗಿದ್ದು ಹುಡುಗಿಯಾಗಿ ಹುಡುಗ ಆಗಿ ಅದಾದ ನಂತರ ಮದುವೆ ಆಗಿ ಫ್ಯಾಮಿಲಿ ಸಮೇತ ಇವಾಗ ಜೀವನ ಮಾಡ್ತಾ ಇದ್ದಾರೆ. ಇವರು ಟ್ರಾನ್ಸ್ಜೆಂಡರ್ ಆಕ್ಟಿವಿಸ್ಟ್ ಕೂಡ ಹೌದು. ಟ್ರಾನ್ಸ್ಜೆಂಡರ್ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊ ಬಂದಿದ್ದಾರೆ. ಇವರು ವಿಶೇಷ ಚೇತನ ಆಗಿದ್ರು ಕೂಡ ಸ್ವಾವಲಂಬನೆಯಿಂದ ಜೀವನ ಮಾಡಿಕೊಂಡು ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಇದುವರೆಗೂ ನೀವೆಲ್ಲ ನೋಡಿದ್ದೀರಾ ಏನಂತ ಹೇಳಿ, ಹುಡುಗ ಹುಡುಗಿ ಆಗಿರೋದನ್ನ ನೋಡಿದ್ದೀರಾ. ಅಂದ್ರೆ ಫಿಮೇಲ್ ಟು ಮೇಲ್ ಆಗಿರೋರ್ನೇ ಟ್ರಾನ್ಸ್ಜೆಂಡರ್ನ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಮೊಟ್ಟ ಮೊದಲನೇ ಬಾರಿಗೆ ಡಿಜಿಟಲ್ ಮಾಧ್ಯಮದಲ್ಲಿ ಫಿಮೇಲ್ ಟು ಮೇಲ್ ಆಗಿರೋರು ಕಿರಣ್ ಅಂತ ಹೇಳಿ. ಕಿರಣ್, ನಿಮ್ಮ ಬದುಕಿನ ಜರ್ನಿನ ನಮ್ಮ ಕನ್ನಡಿಗರಿಗೆ ಹೇಳಲಿಕ್ಕೆ ರೆಡಿನಾ ನೀವು? ಎಸ್, ಮೈಕ್ ಹಾಕೋಣ. ನಮ್ಮ ಕಿರಣ್ ಅವರು ಅವ್ರದೇ ಆದಂಥ ಒಂದು ಸಂಸ್ಥೆನೇ ನಡೆಸ್ತಾ ಇದ್ದಾರೆ. ಅದು ಕೂಡ ವಿಶೇಷ ಚೇತನವರಿಗೆ ಸಂಬಂಧಪಟ್ಟಿದ್ದು. ಅದ್ರ ಜೊತೆಗೆ ತೆಲಂಗಾಣ, ಕರ್ನಾಟಕ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವರು ಸೆಮಿನಾರು ಹೋರಾಟಗಳನ್ನ ಮಾಡ್ಕೊ ಬಂದಿದ್ದಾರೆ. ಇವರ ಧ್ವನಿ ಯಾವಾಗಲೂ ಕೂಡ ಟ್ರಾನ್ಸ್ಜೆಂಡರ್ ಪರವಾಗಿ ಇರುತ್ತೆ. ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಯಾರೆಲ್ಲ ಫಿಮೇಲ್ ಟು ಮೇಲ್ ಆಗಿದ್ರೆ ಅವ್ರ ಪರವಾಗಿರುತ್ತೆ. ನಾವು ಇದುವರೆಗೂ ಆಪ್ರೇಷನ್ ವಿಷಯ ಬಂದಾಗಿರ್ಬೋದು, ಬೇರೆ ಬೇರೆ ವಿಚಾರಗಳು ಬಂದಾಗಿರ್ಬೋದು, ಲೈಫ್ ಸ್ಟೈಲ್ ಓರಿಯೆಂಟೆಡ್ ವಿಚಾರ ಬಂದಾಗಿರ್ಬೋದು, ಬರೀ ಮೇಲ್ ಟು ಫಿಮೇಲ್ ನೋಡಿದ್ದೀವಿ. ಅವ್ರ ಸವಾಲುಗಳೇನು, ಅವ್ರ ಕಷ್ಟಗಳೇನು, ಅವ್ರು ಹೇರಿಳಿತಗಳೇನು ಅಂತ ಹೇಳಿ. ಆದರೆ ಇವತ್ತು ಮೊದಲನೇ ಬಾರಿಗೆ ಹುಡುಗಿ ಆದವರು ಹುಡುಗ ಆದ ಕತೆ ಇದು. ಕಿರಣ್, ನೀವು ಹಂಗೆ ಅನ್ಸೋದೇ ಇಲ್ಲ, ನೀವು ನನಗೆ ನೋಡಲಿಕ್ಕೆ ನೀವು ಪಕ್ಕಾ ಹುಡುಗನ ಥರನೇ ಇದ್ದೀರಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ನಾಯಕ್. ನಾನು ಪ್ರೆಸೆಂಟ್ ಚಿಕ್ಕಬಳ್ಳಾಪುರದಲ್ಲಿ 18 ವರ್ಷಗಳಿಂದ ಜೀವನ ಮಾಡ್ತಾ ಇದ್ದೀನಿ. ಸೊ ನಾನು ರೂರಲಲ್ಲಿ, ಹಳ್ಳಿಗಳಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ. ಸ್ಪೆಷಲಿ ವಿಶೇಷ ಚೇತನರು, ವಿಕಲಚೇತನರ ಆಕ್ಸೆಸಿಬಿಲಿಟಿ ಇಶ್ಯೂ ಇರ್ಬೋದು. ಆ್ಯಂಡ್ ಟ್ರಾನ್ಸ್ಜೆಂಡರ್ ಅಂದರೆ LGBTQI+ AA ಯಾರಾದರೆ ಇದಾರೋ ಅವರೆಲ್ಲರ ಹೋರಾಟದಲ್ಲಿ ನಂದೊಂದು ವಾಯ್ಸ್ನ ರೈಸ್ ಮಾಡೋದು ನನಗೆ ತುಂಬ ಇಷ್ಟ. ಎಸ್, ಹಿಂಗೆ ಬಿಟ್ಟರೆ ಮಾತಾಡ್ತಾ ಇರ್ತಾರೆ. ಇದು ಕಿರಣ್ ಅವ್ರದ್ದು ಗಾಡಿ. ಯಾವ ಗಾಡಿ ತಗೊಂಡಿದ್ದು? ಗಾಡಿ ತಗೊಂಡು 2012 ಅಲ್ಲಿ ತಗೊಂಡಿರೋದು. ಇಳಿಬಹುದಾ? ಇಲ್ಲಿರಿ, ಏನು ಬ್ಯಾಲೆನ್ಸ್ ಏನ್ ಪ್ರಾಬ್ಲಮ್ ಇಲ್ಲ, ನೀನು ಇಳಿರಿ. ಫಸ್ಟ್ ಟೈಮ್ ನಾನು ಈ ತರ ಗಾಡಿ ಕೂರ್ತಾ ಇರೋದು. ಓಕೆ, ಯಾವ ಗಾಡಿ ತಗೊಂಡಿದ್ದು ಕಿರಣ್? ಗಾಡಿ 2012 ಅಲ್ಲಿ ತಗೊಂಡಿರೋದು. ಓಕೆ, ಹೇಗೆ ಕಲ್ತ್ಕೊಂಡ್ರಿ? ಗಾಡಿ ಇಸ್ ದ ಚಾಲೆಂಜಿಂಗ್. ಸೊ ಗಾಡಿ ಕಲಿಬೇಕು, ಕಾರ್ ಕಲಿಬೇಕು ಅಂತ ಒಂದು ಡ್ರೀಮ್. ಸೊ ಗಾಡಿ ಜೊತೆ ಕಾರ್ನು ಡ್ರೈವ್ ಮಾಡ್ತೀವಿ. ಸೊ ಹಾಗಾಗಿ ಡ್ರೀಮ್ ಈಸ್ ಇಂಪಾರ್ಟೆಂಟ್. ಹೌದು, ಯಾವ್ದಾದ್ರು ಕನಸು ಇದ್ರೇನೆ ಅದು ಬೇಗ
ಲೇಟ್ ಆಗತ್ತೆ, ಬಟ್ ನಿಧಾನವಾಗಿ ಚಾಲೆಂಜ್ ಮಾಡಬೇಕು. ನೀವು ಬೈ ಬರ್ತ್ ಈಸ್ ಪೋಲಿಯೋ. ಬೈ ಬರ್ತ್ ಚಿಕ್ಕ ಪಾಪು 3 years ಇರುವಾಗನೇ ಪೋಲಿಯೋ ಹಾಕ್ಸಿಲ್ಲ ಕಾರಣದಿಂದ ಪೋಲಿಯೋ ಅಟ್ಯಾಕ್ ಆಗಿ ಲೆಫ್ಟ್ ಕಾಲು ಪ್ರಾಬ್ಲಮ್ ಆಗಿದೆ. ಅಂದ್ರೆ ನೀವು ಹುಟ್ಟಾಗ ಚೆನ್ನಾಗೇ ಇದ್ರಿ? ಎಸ್, ಮುದ್ದಾದ ಹುಡುಗಿ ನೀವು ಹುಟ್ಟಾಗ. ಬೈ ಬರ್ತ್ ಈಸ್ ಅ ಫೀಮೇಲ್, ಕಾಸ್ಟ್ ಬಂಜಾರ ಬ್ಯಾಕ್ಗ್ರೌಂಡ್, ಲಂಬಾಣಿಸ್. ಲಂಬಾಣಿಸ್. ನೀವು ಯಾವ ಊರು ನಿಮ್ದು? ವರಂಗಲ್ ಹತ್ತಿರ ಹನುಮಾನ್ ತಂಡ. ಸೊ ಹನುಮಾನ್ ತಂಡ ತೆಲಂಗಾಣ ಸ್ಟೇಟ್. ಓ, ತೆಲಂಗಾಣ. ನಿಮ್ ಕನ್ನಡ ಎಷ್ಟೊಂದು ಚೆನ್ನಾಗಿದೆ, ಮತ್ತೆ ಚಾಲೆಂಜ್ ಮಾಡಿ ತೆಲುಗು ಅವ್ರಂತ ಅನ್ಸದೇ ಇಲ್ವಲ್ಲ ಕಿರಣ್? ತೆಲುಗು ಈಗ ಸ್ವಲ್ಪ ಸ್ಟಕ್ ಆಗ್ತೀನಿ, ಬಟ್ ಕನ್ನಡ ಲೈಕ್. ಓ, ಅಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ? ಕನ್ನಡ ಚಾಲೆಂಜ್ ಮಾಡಿ 6 month ಅಲ್ಲೇ ಕಲ್ದಿರೋದು. 6 month ಅಲ್ಲಿ ಕೊಡಿ ಕೈ. ಅದು ನಮ್ ಕನ್ನಡ ಭಾಷೆ, ಅದು ಕನ್ನಡಿಗರಿಗಿರುವ ತುಂಬಾ ಇಷ್ಟ. ಕನ್ನಡ ಇಸ್ ತುಂಬಾ, ತೆಲುಗು ಕನ್ನಡ ಇಸ್ ಮದರ್ ರಿಲೇಷನ್ ತರ ಇರುತ್ತೆ. ಸಿಮಿಲರ್ ವರ್ಡ್ಸ್. ಬಾಗುಣ್ಣವ, ಚೆನ್ನಾಗಿದ್ದೀರಾ ಇಸ್ ಲೈಕ್ ತುಂಬಾ ಇಷ್ಟ. ಈಗ ನನ್ನ ಕೇಸ್ ಓನ್ ನಮ್ ಬಂಜಾರ ಭಾಷೆ ಏನಿದೆ ಅದು ಮಾತಾಡೋಕ್ಕೂ ಕಷ್ಟ ಇರುತ್ತೆ, ತೆಲುಗು ಮಾತಾಡೋಕೆ ಕಷ್ಟ ಇರುತ್ತೆ. ಕನ್ನಡ ಫಾಸ್ಟ್ ಆಗಿ ಮಾತಾಡ. ನಿಮ್ದು ಹಳ್ಳಿನ? ಪಕ್ಕ ಹಳ್ಳಿ ತಂಡ. ಒಂದು ಎಲ್ಲ ಬಂಜಾರ ಅವರು ಒಂದ್ ಕಡೆ ಸೇರಿದ್ರೆ ಒಂದ್ ತಂಡ ಅಂತಾರೆ. ಸೊ ನಮ್ಮಲ್ಲಿ ಒಂದು 85ಕ್ಕೂ ಹೆಚ್ಚು ತಂಡಗಳಿದೆ, ಹಳ್ಳಿ ಮನೆಗಳು. ಸೊ ಅದನ್ನ ಹನುಮಾನ್ ದೇವ್ರು ಇದಾರೆ, ದೇವ್ರು ಹನುಮಾನ್ ತಂಡ. ನಿಮ್ಮ ತಂದೆ ತಾಯಿ ಏನ್ ಕೆಲಸ ಮಾಡ್ತಾ ಇದ್ರು? ನಮ್ ತಂದೆ ತಾಯಿ ಇಸ್ ಡೈಲಿ ವರ್ಕರ್. ನಮ್ಗೆ ಕೂಲಿ ಕೆಲಸ ಮಾಡ್ತಾರೆ. ಎಷ್ಟು ಜನ ಮಕ್ಳು ನಿಮ್ ತಂದೆ ತಾಯಿಯವ್ರಿಗೆ? ಟೋಟಲ್ 4 ಜನ ಮಕ್ಕಳು. ನೀವ್ ಎಷ್ಟನೇವ್ರು? ನನ್ ಸೆಕೆಂಡ್. ಫಸ್ಟ್ ಅಕ್ಕ ಆದ್ಮೇಲೆ ನಾನು ಆದ್ಮೇಲೆ ತಮ್ಮ ಆದ್ಮೇಲೆ ತಂಗಿ. ಎಲ್ಲಾರ್ದು ಮದ್ವೆ ಆಯ್ತು, ಎಲ್ಲ ಸೆಟಲ್ಡ್. ಅಪ್ಪ ಅಮ್ಮನೀಗ ನಾವು ನೋಡ್ಕೊಳ್ತಾ ಇದೀವಿ. ಇಟ್ಸ್ ಏಜ್ಡ್. ಸೊ ಮನೆಯಲ್ಲೇ ಇರ್ತೀವಿ. ಓ, ಹಂಗಾರೆ ನೀವು ಫ್ಯಾಮಿಲಿ ಜೊತೆನೇ ಇದ್ದೀರಾ? ಫ್ಯಾಮಿಲಿ ಹೋಗಿ ಬರ್ತೀನಿ. 6 year ಹತ್ರ ಮಾತಾಡಿಲ್ಲ ಅವರು. ಎಷ್ಟು ತಿಂಗಳಿಗೆ ನಿಮ್ಗೆ ಪೋಲಿಯೋ ಅಟ್ಯಾಕ್ ಆಗಿದ್ದು? ಬೈ ಬರ್ತ್ ಇನ್ 3 years. 3 years. ರಿವೀಲ್ ಮಾಡ್ಬೋದಾ ನಿಮ್ದು ಫಸ್ಟ್ ಹೆಸರು ಏನು ಅಂತ? ರಿವೀಲ್ ಮಾಡ್ಬೋದು. ಉಷಾ ಕಿರಣ್. ಉಷಾನ ಕಟ್ ಮಾಡಿ ದಟ್ ಕಿರಣ್. ಸೊ ನನ್ನ ಹೆಸರು ಬರೋಕ್ಕೆ ಒಂದು ಟೀಚರ್ ಕಾರಣ. ಸೊ ನನ್ನ ಮನೇಲಿ, ನಮ್ಮ ವಿಲೇಜಲ್ಲಿ, ನಮ್ಮ ಕಾಸ್ಟಲ್ಲಿ ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನ 12ನೇ ವಯಸ್ಸಿಗೆ ಮದುವೆ ಮಾಡ್ತಾ ಇದ್ರು, ಚೈಲ್ಡ್ಹುಡ್ ಮ್ಯಾರೇಜಸ್. ಸೊ ನಮ್ಮ ಬಾಲ್ಯ ವಿವಾಹ ಮಾಡ್ತಾ ಇದ್ರು. ಸೊ ನಮ್ ಸಿಸ್ಟರ್ ಕಾತರ ಆಯ್ತು. ಅಂಡ್ ಅಂದ್ರೆ ನಿಮ್ ಟಿಪಿಕಲ್ ಇವಾಗ ಲಂಬಾಣಿಸ್ ಅಂತ ಬಂದಾಗ ಇಲ್ಲಿಂದ ಇಲ್ಲಿವರೆಗೆ ಅವ್ರು ಸಾಂಪ್ರದಾಯಿಕವಾಗಿ ಬ್ಯಾಂಗಲ್ಸ್ ಎಲ್ಲ ಹಾಕ್ತಾರೆ, ಡ್ರೆಸ್ ಕೋಡ್ ಎಲ್ಲ ಚೇಂಜಸ್ ಇರುತ್ತೆ, ಅದೇ ತರ ಇತ್ತು ನಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಓಕೆ. ಸೊ ನಾನ್ ಪೋಲಿಯೋ ಇರೋ ಕಾರಣದಿಂದ ನನ್ಗೆ ಸ್ಕೂಲ್ ಕಳಿಸ್ತಾ ಇಲ್ಲ. ಓ, ನೀವು ಓದೇ ಇಲ್ವಾ ಹಾಗಾದ್ರೆ? ಸ್ಕೂಲ್ ಕಳಿಸಿಲ್ಲ. ಆಮೇಲೆ 9 ವರೆಗೂ ಸ್ಕೂಲ್ ಕಳಿಸಿಲ್ಲ. ಓಕೆ. ಸೊ ಬಟ್ ಟೀಚರ್ ಒಂದು ನಮ್ ವಿಲೇಜ್ ಇಂದ ಬೇರೆ ವಿಲೇಜ್ ಅಲ್ಲಿ ಒಬ್ಬ ಟೀಚರ್ ಇದ್ರು. ಆ ಟೀಚರ್ ಒಂದ್ ದಿವಸ ಮಳೆ ಬರ್ತಾ ಇದ್ದು, ನಮ್ದು ರೋಡ್ ಮೇಲೆ ಮನೆ ಇರುತ್ತೆ, ಅಲ್ಲಿ ಬರುವಾಗ ನೀನ್ ಯಾಕೆ ಸ್ಕೂಲ್ ಬರ್ತಾ ಇಲ್ಲ ಅಂತ ನಮ್ಮ ತಂದೆ ತಾಯಿನ ಸ್ಟಾರ್ಟ್ ಮಾಡಿದ್ರು. ಸೊ ಟೀಚರ್ ಹೆಸರು ಕೃಷ್ಣಮೂರ್ತಿ. ಅವ್ರದ್ದು ಬಜಾಜ್ ಬೈಕ್ ಮುಂದೆ ಕೆಳಗಡೆ ಕರ್ಕೊಂಡು ಬರ್ತಾ ಇದ್ರು. ಸೊ ನಿಮ್ಗೆ ಇವಾಗ ವಾಕ್ ಮಾಡಕ್ಕಾಗಲ್ಲ? ವೀಲ್ ಚೇರ್ ಪರ್ಸನ್. ಯಾವ ಕಾಲು? ಪೋಲಿಯೋ ಲೆಫ್ಟ್. ಎರಡು. ಓಕೆ. ಇವಾಗ ನೀವು ಇಳಿಬೇಕಂದ್ರೆ ವೀಲ್ ಚೇರ್ ಬೇಕು. ಅದ್ ಬೇಕಂದ್ರೆ ವೀಲ್ ಚೇರ್. ಏನಿದ್ರು ವೀಲ್ ಚೇರ್ ಬೇಕು. ವೀಲ್ ಚೇರ್ ಸಪೋರ್ಟ್ ಕಂಪಲ್ಸರಿ. ಆ ಟೈಮಲ್ಲಿ ವೀಲ್ ಚೇರ್ ಇಲ್ಲ, ವೀಲ್ ಚೇರ್ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಸೊ ಟೀಚರ್ ಸಪೋರ್ಟ್ ಮಾಡ್ತಾ ಇದ್ರು. ದೆನ್ ಲೈಫ್ ಸ್ಟಾರ್ಟ್ ಮಾಡಕ್ಕೆ ಆ ಟೀಚರ್ ನನ್ನ ಏಜಿಗೆ ಸ್ಟಡಿಗೆ ತುಂಬಾ ಸ್ಪೆಷಲ್ ಆಗಿ ಕ್ಲಾಸ್ ಕೊಡ್ತಾ ಇದ್ರು. 9ನೇ ವಯಸ್ಸಿಗೆ ನೀವು ಸ್ಕೂಲ್ಗೆ ಹೋದಾಗ ಎಲ್ಲ ಹೊಸದು, ಆ ಪ್ರಪಂಚ ಹೊಸದು, ನನಗೆ ಜನಗಳು ಹೊಸದು, ಎಲ್ಲ ಮಕ್ಕಳನ್ನ ಸಪರೇಟ್ ಆಗಿ ನೋಡ್ತಾ ಇದ್ರೆ ಆ ಟೀಚರ್ ನನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿ. ನಿಮ್ದಂದ್ರೆ ಬಿಫೋರ್ 9 ವರ್ಷಕ್ಕಿಂತ ಮುಂಚೆ ಡೈಲಿ ರೊಟೀನ್ ಹೇಗಿತ್ತು ಮನೇಲಿ? ಇಲ್ಲ, ನಮ್ಮ ಅಜ್ಜಿ ಇದ್ರು. ನಮ್ಮ ಅಜ್ಜಿ ಇಲ್ಲ, ಅಜ್ಜಿ ನಮ್ದು ಏನ್ ಕೆಲಸ ಮಾಡ್ತಾ ಇದ್ರು, ನಮ್ ಲಂಬಾಣಿಸ್ ಕೆಲಸ, ಅದು ನಾವು ನೋಡ್ತಾ ಇದೀವಿ. ಸೊ ಸ್ಟಿಚಸ್ ಆಗ್ಬೋದು, ಡ್ರೆಸ್ಸಸ್ ಅದೆಲ್ಲ ಮಾಡ್ತಾ ಇದ್ರು. ಅವ್ರ ಜೊತೆ ನಾವು ಎಂಜಾಯ್ ಮಾಡ್ತಾ ಇದೀವಿ. ಬಟ್ ಸ್ಟಡಿದಷ್ಟು ಮೈಂಡ್ ಇಲ್ಲ, ಮೈಂಡ್ ಅಲ್ಲಿ ಚಿಕ್ಕ ವಯಸ್ಸು. ಬಟ್ ನಾನು ಶಾರ್ಟ್ ಹಾಕೊಂಡು ನಮ್ಮ ಅಪ್ಪಂದು ನಮ್ಮ ತಮ್ಮಂದು ಟೀ ಶರ್ಟ್ ಹಾಕೊಂಡೇ ಇರ್ತಾ ಇದ್ದೆ. ಅವ್ರು ಕಟಿಂಗ್ ಮಾಡಿದ್ರೆ ನನಗೂ ಕಟಿಂಗ್ ಮಾಡಿಸ್ತಾ ಇದ್ರು. ಸೊ ನಾನು ಫೀಮೇಲ್ ವರ್ಷನ್ ಅಲ್ಲಿ ಅವರು ನೋಡಿಲ್ಲ, ನಾನು ಬೆಳೆದಿಲ್ಲ. ಬೈ ಬರ್ತ್ ಲೇಡೀಸ್ದು ಬ್ಯಾಂಗಲ್ಸ್ ಇರ್ಬೋದು, ಅದು ಏನು ನಾವು ಹಾಕೊಂಡಿಲ್ಲ. ಸೊ ಆ ಫೀಲಿಂಗ್ ಅಲ್ಲೇ ಇದೀನಿ. ಸೊ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಅವಾಗ ನನ್ಗೆ ಗೊತ್ತಾಯ್ತು ಫೀಮೇಲ್ ಜೊತೆ ನಾನು ಕೂತ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಹುಡುಗಿರ ಜೊತೆ ಹುಡುಗಿರ ಜೊತೆ ಯಾಕೆ ಕೂತ್ಕೋದು, ಹುಡುಗರ ಜೊತೆನೆ ಕೂತ್ಕೋಬೇಕು ಅನ್ನೋದು ಒಂದು ಹಠ. ಸೊ ಹೋಗಿ ಹುಡುಗರ ಜೊತೆ ಲಾಸ್ಟ್ ಕೂತ್ಕೊಳ್ಳೋದು. ಅಂಡ್
ಆ ಥರನೇ ಲೈಫ್ ಸ್ಟಾರ್ಟ್ ಆಗ್ತಾ ಇತ್ತು. ಓಕೆ. ದೆನ್ ಟೀಚರ್ ಹೇಳ್ತಾ ಇದ್ರು ನೇಮ್ ಬದಲಾವಣೆ ಮಾಡ್ತೀನಿ ಅಂತ. ಸೊ ನಿಕ್ ನೇಮ್ ಈಸ್ ಬದ್ರಿ ಅಂತ ಇತ್ತು. ಸೊ ಬದ್ರಿ ಈಸ್ ಚೆನ್ನಾಗಿಲ್ಲ, ಸೊ ನೀವು ಬೇರೆಯವ್ರಿಗೆ ಸೂರ್ಯ ಥರ ಇರಬೇಕಂತ ಉಷಾ ಕಿರಣ್ ಅಂತ ಇಟ್ಟಿದ್ರು ಆ ಟೀಚರೇ. ಓಕೆ. ಸೊ ಉಷಾ ಕಿರಣ್ ಅದೇ ಕಂಟಿನ್ಯೂ ಆಗ್ತಾ ಇತ್ತು. ಸೊ ಆ ನೇಮ್ ಹಂಗೆ ಇತ್ತು, ಬಾಣೋತ್ ಉಷಾ ಅಂತ ಇತ್ತು, ಉಷಾ ಕಿರಣ್ ಅಂತ ಸ್ವಲ್ಪ ಜನ ಎಲ್ಲರೂ ನಾನು ಇದು ಬಂದಮೇಲೆ ಎಲ್ಲ ಕಟ್ ಮಾಡಿ ಕಿರಣ್ ಅಂತ ಕರಿ ಅಂತ ಹೇಳ್ತಾ ಇದ್ದೆ. ಇದು ಸ್ಟಡಿ ತುಂಬ ಕಷ್ಟ ಆಯಿತು. 10th ಬರುವಾಗ ಆ ಟೀಚರ್ ಏನು ಪ್ಲಾನ್ ಇತ್ತು ಅಂದ್ರೆ ಒಂದು ಹಾಸ್ಟೆಲ್ಗೆ ಆಗ್ಬಿಡೋಣ, ಒಂದು ಹಾಸ್ಟೆಲ್ ಅಲ್ಲಿವರೆಗೂ ನೀವು ವೀಲ್ ಚೇರ್ ಏನು ತಗೊಂಡಿಲ್ಲ? ವೀಲ್ ಚೇರ್ ಇಲ್ಲ. ಮತ್ತೆ ಹೆಂಗೆ ಮನೆ ಟೀಚರ್ ಹೆಲ್ಪ್ ಮಾಡ್ತಾ ಇದ್ರು, ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ರು. ಸೊ ಅವರೇ ಸೈಕಲಲ್ಲಿ ಬೈಕಲ್ಲಿ ಕರ್ಕೊಂಡು ಬರ್ತಾ ಇದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಸೊ ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಸೊ 9th ಆದ್ಮೇಲೆ 10th ಅಲ್ಲಿ ಸ್ಟಾರ್ಟ್ ಆಯ್ತು ಕಂಪಲ್ಸರಿ ಹಾಸ್ಟೆಲ್ಗೆ ಹೋಗ್ಬೇಕು ನೀವು ಅನ್ನೋದು ಚಾಲೆಂಜ್ ಟೀಚರ್ದು. ಈ ಮನೇಲಿ ಇದ್ರೆ ಇವರು ಕಲ್ಸಲ್ಲ ಅಂತ, ನಿಮ್ಗೆ ಓದಿಸ್ಬೇಕಂತ. ಹೆಂಗೆ ನೀವು ಇಂಟೆಲಿಜೆಂಟ್ ಸ್ಟೂಡೆಂಟಾ? ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಲ್ಲ. ಸೊ ಅವ್ರಿಗೆ ಉಷಾ ಹೇಗಿದ್ಲು? ಉಷಾ ತುಂಟಿನಾ ಇಂಟೆಲಿಜೆಂಟಾ? ಏನಿಲ್ಲ, ನಾರ್ಮಲ್ ಸೊ ಡೋಂಟ್ ಲೈಕ್ ಎನಿಬಾಡಿ, ಯಾರ ಜೊತೆ ಮಿಂಗಳಾಗಿ ಮಾತಾಡಬೇಕು ಅನ್ನೋದು ಇಲ್ಲ. ಟೀಚರ್ದು ಕನಸು ಎಜುಕೇಶನ್ ಮಾಡಿಸ್ಬೇಕು. ಅವ್ರು ಏನು ಮಾಡಿದ್ರು, ಫೀಮೇಲ್ ಹಾಸ್ಟೆಲ್ಲೇ ಮಾತಾಡಿದ್ದಾರೆ. ಫಸ್ಟ್ ಡೇ ಕರ್ಕೊಂಡು ಹೋಗಿದ್ದಾರೆ, ವರಂಗಲ್ ರೂರಲ್ ಡಿಸ್ಟಿಕ್ ಅದು. ಅಲ್ಲಿ ಕರ್ಕೊಂಡು ಹೋಗುವಾಗ ಅಲ್ಲಿ ಹಾಸ್ಟೆಲಲ್ಲಿ ಕಂಫರ್ಟಬಲ್ ಇಲ್ಲ, ಎಲ್ಲ ಫೀಮೇಲ್ಸ್ ಇದ್ರು, ಎಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸು. ಆ್ಯಂಡ್ ಅವ್ರ ಜೊತೆ ಡ್ರೆಸ್ ಚೇಂಜ್ ಮಾಡೋದು ಇರ್ಬೋದು, ಇನ್ನೊಂದು ಇರ್ಬೋದು, ಕಂಫರ್ಟಬಲ್ ಇಲ್ಲ. ಸೊ ನೆಕ್ಸ್ಟ್ ಡೇ ವಾಪಸ್ ಹಾಸ್ಟೆಲಲ್ಲಿ ಇರೋದು ಬೇಡ, ಊರಲ್ಲಿ ಹತ್ರ ಇರೋ ಸ್ಕೂಲ್ಗೆ ಮತ್ತೆ ಜಾಯ್ನ್ ಆಗಿದೆ. ಓಕೆ. ಅಷ್ಟೊತ್ತಿಗೆ 10th ಅಲ್ಲಿ ನೀವು ಇದು ಮಾಡಿದ್ದ ಆ ಟೈಮಲ್ಲೆಲ್ಲ ಹಾರ್ಮೋನ್ ವೇರಿಯೇಷನ್ ಎಲ್ಲ ಆಗ್ತಾ ಇರುತ್ತಲ್ಲ? ಫೀಲಿಂಗ್ಸ್ ಇದೆ, ಫೀಲಿಂಗ್ಸ್ ಬೈ ಬರ್ದಿಂದಾನೆ ಆಟಿಟ್ಯೂಡ್ ಟು ಫೀಲಿಂಗ್ಸ್ ಎಲ್ಲ ಬೈ ತರನೇ ಇದೆ. ಓಕೆ. ಅದೇ ಸೆಕ್ಸ್ ಆರ್ಗನ್ ಮಾತ್ರ ಫಿಮೇಲ್? ಆರ್ಗನ್ ಇಸ್ ದ ಫಿಮೇಲ್. ಓಕೆ. ನಿಮ್ಮ ಮನೇಲಿ ಏನ್ ಹೇಳ್ತಾ ಇದ್ರು ಅಂದ್ರೆ ಹುಡುಗ? ಅವ್ರಿಗೇನ್ ಗೊತ್ತಿಲ್ಲ, ಅವ್ರಿಗೂ ಇಲ್ಲ, ನನಗೆ ಗೊತ್ತಿಲ್ಲ ಜೆಂಡರ್ ಬಗ್ಗೆ. ಸೊ ಐ ಲೈಕ್ ದಿಸ್ ಟೈಪ್ ಅಷ್ಟೇ. ಬಟ್ ಜೆಂಡರ್ ಇಶ್ಯೂ, ಟ್ರಾನ್ಸ್ ಮ್ಯಾನ್, ಟ್ರಾನ್ಸ್ ವುಮೆನ್ ಅದೆಲ್ಲ ಗೊತ್ತೇ ಇಲ್ಲ ಬಿಡಿ. ನಾನು ಕೇಳಿರೋದು ನಾವ್ ಇತ್ತೀಚೆಗಷ್ಟೇ, ನಾವೇ ಕೇಳ್ತಾ ಇರೋದು ಇತ್ತೀಚೆಗಷ್ಟೇ. ಇನ್ನು ಹಳ್ಳಿ ಲೆವೆಲ್ ಅಲ್ಲಿ ಆ ಪದಗಳೇ ಇಲ್ಲ. ಓಕೆ. ಪದಗಳು ನಾವ್ ಕೇಳಿಲ್ಲ, ಬಟ್ ಫೀಲಿಂಗ್ ಅಂದ್ರೆ ನೀವು ಚೂಡಿ, ಲಂಗ ದಾವಣಿ ಇದನ್ನೇ ಆಗ್ತಾ ಇದ್ರ? ಇಲ್ಲ ಸ್ಕೂಲ್ಗಾದ್ರೂ? ನಾನು ಐ ಆಮ್ ಲಕ್ಕಿ ಫೆಲೋ ಇನ್ ದ PWD. ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪರ್ಸನ್ ಇರೋದ್ರಿಂದ ನಮ್ಮ ಪೇರೆಂಟ್ಸ್ ಅದು ಹಾಕಿಲ್ಲ ನನಗೆ. ಓಕೆ. ಓಕೆ. ಈಸಿ ಆಗ್ಲಿ ಅಂತ, ಶಾರ್ಟ್ ಕ್ಯಾರಿ ಮಾಡಕ್ ಈಸಿ ಆಗ್ಲಿ ಅಂತ. ನಿಮ್ಗೆ ಇವಾಗ ಫಿಮೇಲ್ ಅಂತ ಹೇಳಿದ್ರೆ ಫಿಮೇಲ್ಗೆ ಅಟ್ರಾಕ್ಷನ್ ಆಗ್ತಾ ಇದ್ರ ಅಥವಾ ಮೇಲ್ಗೆ ಅಟ್ರಾಕ್ಷನ್ ಆಗ್ತಾ ಇದ್ರ? ಫಿಮೇಲ್ಗೆ ಆ ತರ ಫೀಲಿಂಗ್ಸ್ ಆಗ್ತಾ ಇತ್ತಾ? ಓಕೆ. ಅದಾದ ನಂತರ 10th ಎಕ್ಸಾಮ್ ಬರದ್ರ ಮನೇಲಿ ಅಪ್ ಅಂಡ್ ಡೌನ್ ಮಾಡ್ಕೊಂಡು? 10th ಬರ್ದೆ, PUC ಮಾಡಿದೆ. PUC ಯಾವ್ದು ಮಾಡಿದ್ರಿ? ಡಿಗ್ರಿ ಮಾಡಿದೆ. PUC ಇಸ್ ದ HSC ತಗೊಂಡೆ. ಓಕೆ. ಸೊ ಹಿಸ್ಟ್ರಿ ಇಂಪಾರ್ಟೆಂಟ್ ಅಂತ ಅನ್ಸಿತ್ತು. ಸೊ ಹಿಸ್ಟ್ರಿ ಅಲ್ಲ ನಿಮ್ಮೂರಲ್ಲೇ? ಊರಲ್ಲ, ನರ್ಸಂಪೇಟ ಅಂತ ಒಂದು. ಅಲ್ಲಿ ಹೇಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ರಿ? ಅವಾಗ 10th ದಲ್ಲಿ ಟೀಚರ್ ಇನ್ನೊಂದು ಈ ತರ ಸೈಕಲ್ ಕೊಡ್ಸಿದ್ರು. ಸೈಕಲ್ ಆಟೋಮೆಟಿಕ್ ಹ್ಯಾಂಡಲ್ ಮಾಡೋ ಸೈಕಲ್ ಕೊಡ್ಸಿದ್ರು. ಓಕೆ. ಅದರಲ್ಲೇ 10th ಇಂಟರ್ ಡಿಗ್ರಿ ವರೆಗೂ ಆ ಸೈಕಲ್ ಯೂಸ್ ಮಾಡಿದೆ. ಓಕೆ. ಇದು ಸ್ಟಾರ್ಟ್ ಆಯ್ತು. ನಿಮ್ಮ ಕಾಲೇಜಲ್ಲೆಲ್ಲ ಹುಡುಗ ಅಂತ ಕರಿತಿದ್ರ, ಹುಡುಗಿ ಅಂತ ಕರಿತಿದ್ರ? ಅವರಿಗೆ ಕನ್ಫ್ಯೂಸ್ ಏನಿಲ್ಲ ಅವ್ರಿಗೆ, ಬಟ್ ಅಟೆಂಡೆನ್ಸ್ ಎಲ್ಲ ಉಷಾ ಅಂತ ಬರುವಾಗ ನಾನು ಹೇಳ್ದೆ ಕಿರಣ್ ಅಂತ ಚೇಂಜ್ ಮಾಡಿದ್ರೆ ಕಾಲೇಜ್ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಅಂತ. ಸರ್ ಟೀಚರ್ಸ್ ಕೂಡ ಸರಿ ನಿನ್ಗೆ ಎಲ್ಲಿ ಕುತ್ಕೋಬೇಕು ಅನ್ಸದ ಅಲ್ಲಿ ಕುತ್ಕೋ, ಗಲಾಟೆ ಮಾಡ್ಬೇಡ. ಅಷ್ಟು ಗಲಾಟೆ ಮಾಡ್ತಾ ಇದ್ರ? ಮತ್ತೆ ಸುಮ್ನೆ ಹೋಗಿ ಹುಡುಗಿರ್ ಜೊತೆ ಕುತ್ಕೋ ಅಂತಾರೆ, ಅಲ್ಲಿ ಮತ್ತೆ ಲಾಸ್ಟ್ ಅಲ್ಲಿ ಕುತ್ಕೋ ಅಂತಾರೆ. 3rd ಫ್ಲೋರ್ ಅಲ್ಲಿ ಕ್ಲಾಸ್ ಹಾಕ್ತಾರೆ, ಯಾರ ಹತ್ತಾರ ಅದು. ಸೊ ಅದೇ ಕಾಲೇಜಲ್ಲಿ 5 members PWDs ಇದ್ವಿ, ಎಲ್ಲರದು ಫಸ್ಟ್ ಫ್ಲೋರು. ಸೊ ಗಲಾಟೆ ಮಾಡಿ ನಾವು ಗ್ರೌಂಡ್ ಫ್ಲೋರ್ ಶಿಫ್ಟ್ ಮಾಡಿಸ್ಕೊಂಡಿದೀವಿ ಆ ಟೈಮಲ್ಲಿ. ಅವಾಗ್ಲೇ ಆತರ ಹೋರಾಟ ಅವಾಗ್ಲಿಂದಲೇ ಇತ್ತು ಒಳಗಡೆ? ಕಾಲೇಜಿಂದನೇ ಸ್ಟಾರ್ಟ್ ಆಯ್ತು. ಓಕೆ. ಸೊ ಆ 5 members ಇಂದನೇ ನನ್ನ ಲೈಫ್ ಟರ್ನ್ ಔಟ್ ಮಾಡೋ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಟರ್ನ್ ಔಟ್ ಆಗಿದ್ದು 5 members ಇಂದ. ಓಕೆ. ಡಿಗ್ರಿ ಏನ್ ತಗೊಂಡ್ರಿ? PUC ಎಷ್ಟು ಪರ್ಸೆಂಟೇಜ್ ಬಂತು? PUC ಏನಿಲ್ಲ, ಜಸ್ಟ್ 57 ಬಂದಿತ್ತು ಪರ್ಸೆಂಟೇಜ್. ಆ್ಯಂಡ್ ಡಿಗ್ರಿ ನಾನು ಫೈನಲ್ ಇಯರ್ ಎಕ್ಸಾಮ್ ಬರ್ದಿಲ್ಲ. ಸೊ ಫೈನಲ್ ಇಯರ್ ಟೈಮಲ್ಲಿ ಲವ್ ಅದು ಇದು ಪ್ರಾಬ್ಲಮ್ ಆಗಿ ಈಗ ನಮ್ಮ ರಾಜ್ಯನೇ ಬಿಟ್ಟು ಬರೋ ಸ್ಥಿತಿ ಬಂತು. ಲವ್ ಬ್ರೇಕಪ್ ಇಲ್ಲ, ಕಂಟಿನ್ಯೂ ಆಯಿತು.
ಕಂಟಿನ್ಯೂ ಆಯ್ತು ಅದು ಪ್ರಾಬ್ಲಮ್. ಯಾವಾಗ್ಲಿಂದ ಲವ್ ನಿಮ್ದು? ಲವ್ 10th ದಿಂದ ಫ್ರೆಂಡ್ಸ್ ಇದ್ದಾರೆ ನೀವ್ ನಮ್ಮ ಹೇಳ್ತಾ ಆಫೀಸ್. ಬನ್ನಿ ನೀವು ಆಫೀಸ್ ಹತ್ರ ಹೋಗಿ ಮಾತಾಡೋಣಂತೆ. ನಿಮ್ ಗಾಡಿಲಿ ಬನ್ನಿ. ಬನ್ನಿ. ಸ್ಲೋ ಸ್ಲೋ. ಸ್ಟೈಲಲ್ಲಿ ಕುತ್ಕೋತೀರಾ? ಸ್ಟೈಲಲ್ಲಿ ಏನಿಲ್ಲ, ಕಾಮನ್. ವೀಲ್ ಚೇರ್ ಈಜಿನ ಓಕೆ ಓಕೆ. ಹಾ ಹಾ ಹಾ. ಈ ರೀತಿಯಾಗಿ ವಾಟರ್ ಇದನ್ನು ಟವಲ್ ಆಗಿದೆ ನೋಡಿ. ಬನ್ನಿ.